ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಇತರ ಧರ್ಮದವರಿಗೆ ನಮಸ್ಕಾರಗಳು. ಈ ಒಂದು ಮಹತ್ತರ ಬರಹದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಗಣ್ಯರು ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಸೌಹಾರ್ದ ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿದಂತಹ ಸಭಿಕರು, ಬಹುಶಃ ಸ್ವಾಮೀಜಿಯವರ ಮಾತು ಕೇಳುವಾಗ ಇನ್ನೊಂದು 10 ನಿಮಿಷ ಕೇಳುವಂಥ ಬಹಳ ಅರ್ಥ ಗಂಭೀರವಾದ ಮಾತನ್ನು ಕೂಡ ನಮ್ಮ ಸ್ವಾಮೀಜಿಯವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹದೀಸನ್ನು ಉಲ್ಲೇಖಿಸಿ ಈ ಜಗತ್ತಿನಲ್ಲಿ ನಡೆಯುವಂತಹ ಹಲವಾರು ವಿಷಯಗಳನ್ನು ಇಲ್ಲಿ ಮಂಡಿಸಿದ್ದಾರೆ. ನಿಜಕ್ಕೂ ಕೂಡ ಈ ದೇಶದ ಪರಂಪರೆ ಅಂದರೆ ಹಿಂದೂ, ಮುಸ್ಲಿಂ, ಕ್ರೈಸ್ತರು ಎಲ್ಲರನ್ನು ಒಗ್ಗೂಡಿಸಿದೆ ಈ ದೇಶದ ಪರಂಪರೆ. ನಮ್ಮ ನೆಚ್ಚಿನ ಐವನ್ ಡಿಸೋಜ ಸರ್ ಅವರ ನೇತೃತ್ವದಲ್ಲಿ ಸರಿಸುಮಾರು 11 ವರ್ಷಗಳ ಇತಿಹಾಸ ಇರುವಂತಹ ಒಂದು ಇಫ್ತಾರ್ ಕಾರ್ಯಕ್ರಮ ಇಲ್ಲಿ ನಡೆಯುತ್ತಾ ಬರ್ತಾ ಇದೆ. ಐವನ್ ಡಿಸೋಜರ್ ಅವರ ಪ್ರತಿಯೊಂದು ಹೆಜ್ಜೆ ಕೂಡ ಒಂದು ಶಾಂತಿಯ ಸಂಕೇತವಾಗಿ ನಮಗೆ ಕಾಣಲು ಸಾಧ್ಯವಾಗ್ತಾ ಇದೆ. ಜನರಡೆಯಲ್ಲಿ ಎಷ್ಟು ತಾಳ್ಮೆಯಿಂದ ಇದ್ದಾರೆ ಎಂಬುದಕ್ಕೆ ಉದಾಹರಣೆ ನೋಡಿ, ಅವರು ಆಯೋಜಿಸಿದ ಕಾರ್ಯಕ್ರಮ ಆದರೂ ಕೂಡ ಇವತ್ತವರು ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಕೂರುವ ಆಗಿರ್ತಾರೆ. ಆದರೂ ಕೂಡ ಬಂದ ಅತಿಥಿಗಳನ್ನು, ಗಣ್ಯರನ್ನು ಅವರಿಗೆ ಹೋಗಿ ಕೈ ಕೊಡುತ್ತಾ ಅವರಲ್ಲಿ ಸುಖ ಸಂತೋಷವನ್ನು ಹೆಚ್ಚಿಸ್ತಾ ಇದ್ದಾರೆ ನಮ್ಮ ಐವನ್ ಡಿಸೋಜರ್ ಅವರು. ಅದೊಂದು ಅವರ ಒಂದು ಒಳ್ಳೆಯ ಗುಣದ ಸ್ವಭಾವದ ಸಂಕೇತವಾಗಿದೆ. ಆತ್ಮೀಯರೇ, ಸುದೀರ್ಘವಾದ ಪ್ರದರ್ಶನ ಮಾಡುವಂತಹ ವೇದಿಕೆ ಅಲ್ಲ ಇದು. ನಮ್ಮ ಇಫ್ತಾರ್ ಅಂದ್ರೆ ಬಾಂಗಿ ಅಥವಾ ಅಜಾನ್ ಅಥವಾ ಸಮಯ ಆಗುವಾಗ ಯಾವುದೇ ಒಂದು ಕೆಲಸದಲ್ಲಿದ್ದರೂ ನಾವು ಅದನ್ನು ನಿಲ್ಲಿಸಿ ಬೇಗ ಇಫ್ತಾರ್ ಕಾರ್ಯಕ್ರಮ ಹೋಗಬೇಕು. ಯಾವುದೇ ಇಲ್ಲದಿದ್ದರೂ ಒಂದು ಖರ್ಜೂರ ಅಥವಾ ನೀರಿನಿಂದ ಇಫ್ತಾರನ್ನು ತೊರೆಯಬೇಕು ಎಂದಾಗಿದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಂದೇಶ. ಇಫ್ತಾರ್ ಉಪವಾಸ ತೊರೆಯುವುದು ಲೇಟ್ ಮಾಡುವುದಿಲ್ಲ, ಅದು ಪ್ರವಾದಿಯವರ ಚರ್ಯೆಯಾಗಿದೆ. ಸಮಯ ಆದ ಕೂಡಲೇ ಬೇಗ ಇಫ್ತಾರ್ ಮಾಡಿ ಉಪವಾಸ ಬಿಟ್ಟು ಇನ್ನು ಇತರ ಕಾರ್ಯಕ್ರಮದಲ್ಲಿ ಒಂದುಗೂಡೆಂದು ಆಗಿದೆ ಪ್ರವಾದಿ ಸಂದೇಶ. ಆದುದರಿಂದ ಈ ಇಫ್ತಾರ್ ಕೇವಲ ಒಂದು ಊಟವಲ್ಲ, ಇದು ಸಹೋದರತ್ವ ಮತ್ತು ದಯೆಯ ಸಂಕೇತವಾಗಿದೆ. ಈ ಸೌಹಾರ್ದ ಇಫ್ತಾರ್ ಕಾರ್ಯಕ್ರಮಗಳು ಸಮಾಜದಲ್ಲಿ ಶಾಂತಿ, ಸ್ನೇಹ ಮತ್ತು ಪರಸ್ಪರ ಗೌರವವನ್ನು ಬೆಳೆಸುವ ಒಂದು ಸುಂದರ ವೇದಿಕೆಯಾಗಿದೆ. ಇಲ್ಲಿ ವಿವಿಧ ಧರ್ಮ ಮತ್ತು ಸಮುದಾಯದ ಜನರು ಒಟ್ಟಾಗಿ ಕುಳಿತು ಉಪವಾಸ ಮುರಿಯುತ್ತಾರೆ. ಇದಾಗಿದೆ ಈ ದೇಶದ ಬಗ್ಗೆಯ ಪರಂಪರೆ. ಫಾದರ್ ಅವರೊಂದು ಕುರ್ಆನಿನ ಸೂಕ್ತವನ್ನು ಇಲ್ಲಿ ನಮಗೆ ಉಲ್ಲೇಖ ಮಾಡಿದ್ದಾರೆ. ಯಾ ಅಯ್ಯುಹಲ್ಲದೀನ ಆಮನು ಕುತಿಬ ಅಲೈಕುಮುಸ್ ಸಿಯಾಮ್ ಕಮಾ ಕುತಿಬ ಅಲಲ್ ಲದೀನ ಮಿನ್ क़ಬ್ಲಿಕುಂ ಲಅಲ್ಲಕುಂ ತತ್ತಕೂನ್. ಈ ಮಾನವ ರಾಶಿಗೆ ಅಲ್ಲಾಹನ ಸಂದೇಶ ಈ ಉಪವಾಸವನ್ನು ಯಾಕೆ ಕೊಟ್ಟಿದ್ದೇನೆಂದರೆ ಲಅಲ್ಲಕುಂ ತತ್ತಕೂನ್, ನಿಮ್ಮ ಜೀವನವನ್ನು ನೀನು ಬದಲಾವಣೆ ಮಾಡಬೇಕು. ನಮ್ಮ ವೇಷ, ನಮ್ಮ ಸ್ವಭಾವ, ನಮ್ಮ ಎಲ್ಲ ಹಾಗೆ ಹೋಗುವನು ಅದರಲ್ಲಿ ಒಂದು ಚೇಂಜಸ್ ಆಗಬೇಕು ಎಂಬ ಮಾತನ್ನು ಕೂಡ ನಮ್ಮ ಫಾದರ್ ಅವರು ಈ ಸಂದೇಶ ಮುಖಾಂತರ ಇಲ್ಲಿ ಕೊಡ್ತಾ ಇದ್ದಾರೆ.